ಇವತ್ತು ರಾಜ್ಯಾದ್ಯಂತ ಛಲವಾದಿಗಳು ಬಲಗೈ ಸಮುದಾಯದ ನನ್ನ ವಲಯ ಸಂಬಂಧಿತ ಜಾತಿಗಳು ಸುಮಾರು 10 ಲಕ್ಷ ಜನ ಒಂದ್ ಕಡೆ ಬೆಂಗಳೂರು ಸೇರ್ತಾ ಇದ್ದೀವಿ. ಇವತ್ತು ಚನ್ನಪಟ್ಟಣದಿಂದ ನಾವು 40 ಬಸ್ಗಳು ಹಳ್ಳಿಗಡೆಯಿಂದ ಮತ್ತೆ ಸಿಟಿಯಿಂದ ಹೊರಟು ಒಂದು 100-150 ಕಾರ್ಗಳಿಂದ ಹೊರಟು ಸ್ವತಃವಾಗಿ 10,000 ಜನ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವತ್ತು ನಮಗೆ ನ್ಯಾಯ ದೊರಕಬೇಕು, ನನ್ನ ಜಾತಿಗೆ ಅನ್ಯಾಯ ಆಗಿದೆ. ಆ ನಂಬಿಕೆ ಕಾಂಗ್ರೆಸ್ ಸರ್ಕಾರ ಹುಸಿ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯನವರಿಗೆ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಇವತ್ತು ಕಾಂಗ್ರೆಸ್ನ ಕಾಪಾಡ್ಕ ಬಂದಿರೋದು ಬಲಗೈ ಸಮುದಾಯನೇ ಹೊರತು ಸ್ವಾತಂತ್ರ್ಯ ಪೂರ್ವದಿಂದ ಇನ್ಯಾವ ಜಾತಿನೂ ಇಲ್ಲದು ನಿಮ್ಮ ಗಮನದಲ್ಲಿ ಇಟ್ಕೊಂಡು ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗೋದು ಬೇಡ. ನಾವು ಯಾವ ಜಾತಿ ವಿರುದ್ಧನೂ ಈ ಪ್ರತಿಭಟನೆ ಮಾಡ್ತಾ ಇಲ್ಲ, ನಮಗೆ ನ್ಯಾಯ ಬೇಕು ಅಂತ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸಮುದಾಯದ ನಾಯಕರುಗಳು ಇದೇನಾದ್ರೂ ನಮ್ಮ ಜನಕ್ಕೆ ನ್ಯಾಯ ಸಿಗ್ಲಿಲ್ಲ ಅನ್ನೋದೇ ಆದ್ರೆ ಎಲ್ಲಾ ಪಕ್ಷದ ಸಚಿವರು ಶಾಸಕರು ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ, ನಮ್ಮದೇ ಆದಂತ ಒಂದು ಪಕ್ಷ ಕಟ್ಟೋಣ. ಬಾಬಾ ಸಾಹೇಬರ ಸತ್ವ ಸಿದ್ಧಾಂತದ ಮುಖಾಂತರ ನಮ್ಮ ಜಾಯಕ್ಕೆ ಅನ್ಯಾಯ ಆದ್ರೆ ನಮ್ಮದೇ ಪಕ್ಷ ಬಾಬಾ ಸಾಹೇಬರು ಕೊಟ್ಟಿರೋದೇ ಅದೇ ನಾವು ಮಾಡ್ತೀವಿ ಅಂತ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ, ನಮ್ಮ ಜನಕ್ಕೆ ಅನ್ಯಾಯ ಆಯ್ತಾ ಇದೆ ಅಂತ ಇವತ್ತು ನಾವು ತಿಳಿಸೋಕೆ ಈಗ ತಾಲೂಕಿಂದ ಒಂದು ನಮ್ಮ ಘಟಕ ಮಾಡ್ಕೊಂಡು ಒಂದು ಬಲಗೈ ಸಮುದಾಯದ ಇದು ಅಂತ ಹೇಳಿ ಇವ್ರನ್ನ ಅಧ್ಯಕ್ಷರು ಮಾಡಿ ತಂಡದಲ್ಲಿ ಎಲ್ಲ ಒಂದು ನಮ್ಮ ಲೋಕಾನಂದ್ ಅವ್ರನ್ನ ಮಾಡಿ ಪದಾಧಿಕಾರಿಗಳು ಬಸವರಾಜ್ ಅವರು, ಶೇಖರ್ ಅವರು, ಹನುಮಂತ್ ಅವರು, ನಮ್ಮ ಎಲ್ಲ ವಿಸ್ಕಂಠ ಅವರು, ಸರ್ಕಾರಿ ನೌಕರರು ಮತ್ತೆ ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ ಈ ತಾಲೂಕಲ್ಲಿ ನಾವು ಮುಖಂಡರು ದುಡ್ಡು ಹಾಕೊಂಡು ಸರ್ಕಾರಿ ನೌಕರರು ದುಡ್ಡು ಹಾಕೊಂಡು ನಾವು ಸ್ವಂತವಾಗಿ ಬಂದಿದ್ದೀವಿ. ಪ್ರತಿ ಹಳ್ಳಿಲೂ ಸ್ವಾವಲಂಬಿಯಾಗಿ ಬಂದಿದ್ದಾರೆ, ಯಾರಿಗೂ ದುಡ್ಡು ಕೊಟ್ಟು ರಾಜಕಾರಣ ತರ ಮಾಡ್ತಿಲ್ಲ. ಇಡೀ ರಾಜ್ಯದಲ್ಲಿ ಆ ತರ ಆಗ್ತಾ ಇದೆ. ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ, ಕೇಂದ್ರ ಸರ್ಕಾರಕ್ಕೂ ಎಚ್ಚರಿಕೆ ಗಂಟೆ, ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಪರಿಗಣಿಸಿ ಇದನ್ನ ನಿಲ್ಲಿಸಿ ಯಥಾವತ್ತಾಗಿ ಜಾರಿ ಮಾಡಲಿ. ಇಲ್ಲರ ಸರ್ವ ಜನಾಂಗಕ್ಕೂ ನಮ್ಮ ಎಡಗೈ ಸಮುದಾಯದವ್ರಿಗೂ ನಮಗೂ ಮತ್ತೆ ಮಿಕ್ಕರಾದಂತ SC ST ಅವ್ರಿಗೂ ಸಮಾಂತರವಾದ ನ್ಯಾಯ ದೊರಕಿಸ್ಕೊಡ್ಲಿ ಅಂತ ನಮ್ಮ ಒಂದು ಒತ್ತಾಯ ಇದೆ ಸರ್. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.